2014ರ ಬಳಿಕ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಾ ಇದೆ. ಜನರ ಕಲ್ಯಾಣಕ್ಕಾಗಿ, ಅಭಿವೃದ್ಧಿಗಾಗಿ, ಆರ್ಥಿಕವಾಗಿ ಆಘಾತ ಎದುರಾದರೂ ಸಹ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಯಶಸ್ಸಿನ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಎಂದು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೀಡಾ ಕ್ಷೇತ್ರದಲ್ಲೂ ಹೆಚ್ಚಿನ ಅಭಿವೃದ್ಧಿ ಹಾಗೂ ದಾಖಲೆ ಬರೆಯಲು ಹೆಜ್ಜೆ ಇಡಲಾಗ್ತಾ ಇದೆ. ಖೇಲೋ ಇಂಡಿಯಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಸಾಧನೆಗಾಗಿ ಪ್ರೋತ್ಸಾಹಿಸಲಾಗ್ತಾ ಇದೆ. ಈ ಹಿಂದೆ ಕ್ರೀಡಾ ಕ್ಷೇತ್ರಕ್ಕೆ ಕಡಿಮೆ ಅನುದಾನವಿತ್ತು, ಆದರೆ ಇತ್ತೀಚೆಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಸಾಧನೆ ತೋರಲು ಹೆಚ್ಚಿನ ಅನುದಾನ ನೀಡಲಾಗ್ತಾ ಇದೆ ಅಂತ ಹೇಳಿದರು. ಇನ್ನು ಪ್ರಧಾನಮಂತ್ರಿಗಳು ಈ ಬಾರಿ ಒಂದು ಟಾರ್ಗೆಟ್ ನೀಡಿದ್ದಾರೆ. ಸಂಸತ್ ಖೇಲ್ ಮಹೋತ್ಸವ 2025 ಯೋಜನೆ ಜಾರಿಗೊಳಿಸಲಾಗಿದೆ ಅಂತ ಹೇಳಿದರು. ಕ್ರೀಡೆ ಮತ್ತು ಫಿಟ್ನೆಸ್ ಮೂಲಕ ದೇಶದ ಕ್ರೀಡಾಪಟುಗಳಿಗೆ ಗುರುತಿಸಲು ಯೋಜಿಸಲಾಗ್ತಾ ಇದೆ. ಸೆಪ್ಟೆಂಬರ್ 21ರಿಂದ ಡಿಸೆಂಬರ್ 21ರವರೆಗೆ 3 ಹಂತದಲ್ಲಿ ಕ್ರೀಡೆಗಳನ್ನು ನಡೆಸಲು ಯೋಜಿಸಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಮಟ್ಟ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು. ಇನ್ನು ಯುವಶಕ್ತಿ ಕ್ರೀಡಾಪಟುಗಳಿಗೆ ಬೆಳಕಿಗೆ ತರಿಸಲು ಯೋಜಿಸಲಾಗಿದೆ ಅಂತ ತಿಳಿಸಿದರು. ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ 2014ರ ನಂತರ ದೇಶ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಇದೆ. ಜನರ ಒಂದು ಕಲ್ಯಾಣಕ್ಕೋಸ್ಕರ, ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು, ಕೋವಿಡ್ ಈ ಥರ ಅನೇಕ ಸವಾಲುಗಳ ಮಧ್ಯೆಯೂ ಕೂಡ ಆರ್ಥಿಕವಾಗಿ ಭಾರತಕ್ಕೆ ಅನೇಕ ಆಘಾತಗಳು ಬಂದರೂ ಕೂಡ ಅದರ ಮಧ್ಯೆಯೂ ಕೂಡ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿದ ರೀತಿಯಲ್ಲಿ ಎಚ್ಚರಿಕೆಯಿಂದ ತೆಗೆದುಕೊಂಡಂಥ ಪ್ರಯತ್ನ ಇರ್ಬೋದು. ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಭಾರತವನ್ನು ಯಶಸ್ಸಿನ ದಿಕ್ಕಲ್ಲಿ ತೆಗೆದುಕೊಂಡು ಹೋಗ್ತಿರುವಂಥ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಗಮನವನ್ನು ಕೊಟ್ಟು ಆಟಗಾರರಿಗೆ ಉತ್ತೇಜನವನ್ನು ಕೊಡಲಿಕ್ಕೆ, ಅದಕ್ಕೆ ಬೇಕಾದಂಥ ಸೌಕರ್ಯಗಳ ಒಂದು ಅಭಿವೃದ್ಧಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಯಶಸ್ಸಿಗೋಸ್ಕರ ಅನೇಕ ಬೆಂಬಲವನ್ನು, ಸಾಧನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಖೇಲೋ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಮಟ್ಟದಿಂದ ಹಿಡಿದು ಕ್ರೀಡಾಪಟುಗಳಿಗೆ ಪ್ರತಿಭೆಯನ್ನು ಗುರುತಿಸೋಸ್ಕರ ಒಂದು ಆರ್ಥಿಕ ಸಹಾಯ ಇರ್ಬೋದು, ವಿಶ್ವವಿದ್ಯಾಲಯ ಮಟ್ಟದಲ್ಲಿರ್ಬೋದು, ಕ್ರೀಡಾ ಕೇಂದ್ರಗಳ ನಿರ್ಮಾಣ ಇರ್ಬೋದು, ವಿಶೇಷವಾಗಿ ಟಾಪ್ಸ್ ಅಂಥೇಳಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್, ಇದರ ಅಡಿಯಲ್ಲಿ ಕ್ರೀಡಾಪಟುಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಇರ್ಬೋದು. ಮತ್ತು 2014 ಕೂಡ ಕೇಂದ್ರದ ಕ್ರೀಡಾ ಕ್ಷೇತ್ರ ಬಜೆಟ್ ತುಂಬ ಕಮ್ಮಿ ಇತ್ತು. ಇವತ್ತು ಹೆಚ್ಚಿನ ಬಜೆಟನ್ನು ಕೊಡುವಂಥ ಕೆಲಸವನ್ನು ಮಾಡಿ ಕ್ರೀಡಾಪಟುಗಳಿಗೆ ಎಲ್ಲ ಶಕ್ತಿ ತುಂಬುತ್ತಾ ಇದ್ದಾರೆ. 2014ರಿಂದ 2024ರ ಮಧ್ಯದಲ್ಲಿ ನಡೆದಂಥ ಒಲಿಂಪಿಕ್ ಇರ್ಬೋದು, ರಿಯೋ ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಭಾರತ ಆಟಗಾರರು ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆಗಳನ್ನು, ಪದಕಗಳನ್ನು ಪಡೆದುಕೊಂಡಿದ್ದು ಕೂಡ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ದೇಶಕ್ಕೆ ತೋರಿಸುವಂಥ ಕೆಲಸ ತಾವು ಮಾಡಿದಿರಿ.
ಈ ಬಾರಿ ಸನ್ಮಾನ್ಯ ಶ್ರೀಯುತ ಪ್ರಧಾನಮಂತ್ರಿಗಳು ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸಂಸದ್ ಖೇಲ್ ಮಹೋತ್ಸವ್ 2025. ಸಂಸದ್ ಖೇಲ್ ಮಹೋತ್ಸವ್ 2025 ಇದರ ಮೂಲ ಉದ್ದೇಶ ಆಗಲೇ ಹೇಳಿದಾಗೆ ಯುವಕರಲ್ಲಿ ಕ್ರೀಡೆಗೆ, ಸಾಂಸ್ಕೃತಿಕ ಮತ್ತು ನಾಯಕತ್ವವನ್ನು ಉತ್ತೇಜಿಸೋಕ್ಕೋಸ್ಕರ ಫಿಟ್ನೆಸ್ ಮುಖಾಂತರ, ಕ್ರೀಡೆ ಮತ್ತು ಫಿಟ್ನೆಸ್ ಮುಖಾಂತರ ಸಮುದಾಯವನ್ನು ಒಟ್ಟುಗೊಳಿಸೋಕ್ಕೋಸ್ಕರ ಫಿಟ್ ಇಂಡಿಯಾ ಸಂದೇಶವನ್ನು ಪ್ರತಿ ಮನೆಮನೆಗೂ ಕೂಡ ಹರಡಬೇಕು. ದೇಶಾದ್ಯಂತ ಜನಸಾಮಾನ್ಯರಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುರುತಿಸಲಿಕ್ಕೋಸ್ಕರ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ್ ಖೇಲ್ ಮಹೋತ್ಸವ್ 2025 ಆಚರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಕೇಂದ್ರದ ಕ್ರೀಡೆ ಮತ್ತು ಯುವ ಸಬಲೀಕರಣ ಗೌರವಿತ ಕೇಂದ್ರದ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವೀಯ ಅವರ ಒಂದು ಕರೆ, ಪ್ರಧಾನಮಂತ್ರಿಗಳ ಒಂದು ಕರೆ, ಈ ಒಂದು ಕಾರ್ಯಕ್ರಮವನ್ನು 21/9 ನೆಕ್ಸ್ಟ್ ಮಂತ್ ಸೆಪ್ಟೆಂಬರಲ್ಲಿ 21/9/2025 25/12/2025 ಅಂದರೆ ಆ ಒಂದು ತಿಂಗಳಲ್ಲಿ 3 ಹಂತದಲ್ಲಿ ಆಟವನ್ನು ಆಡಿಸುವಂಥ ಪ್ರಯತ್ನ ನಡೆಯುತ್ತೆ. ಒಂದು ಗ್ರಾಮ ಪಂಚಾಯಿತಿಯ ಒಂದು ಹಂತದಲ್ಲಿ, ಎರಡನೇದು ತಾಲೂಕು ಮಟ್ಟದಲ್ಲಿ, ಮೂರನೇದು ಜಿಲ್ಲಾ ಮಟ್ಟದಲ್ಲಿ. ಇದರ ಹಿಂದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಾಳೆ 2030ಕ್ಕೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಗುಜರಾತಲ್ಲಿ ಈಗ ಆಲ್ರೆಡಿ ಸುಮಾರು 78 ರಾಷ್ಟ್ರಗಳ ಮಧ್ಯೆ ನಡೆಯುವಂಥ ಒಂದು ಕ್ರೀಡಾ ಸ್ಪರ್ಧೆ ಅದು. ಅದೇ ರೀತಿ 2036ಕ್ಕೆ ಒಲಿಂಪಿಕ್ಸ್ಗೂ ಕೂಡ ಈಗಾಗಲೇ ಭಾರತ ರಿಕ್ವೆಸ್ಟನ್ನು ಇಟ್ಟಿದೆ. ಹಾಗಾಗಿ ಈ ಪೂರಕವಾಗಿ ಇದಕ್ಕೆ ಬೇಕಾದಂಥ ಒಂದು ಯುವ ಶಕ್ತಿ ಕ್ರೀಡಾಪಟುಗಳನ್ನು ಹುಡುಕುವಂಥ ಒಂದು ಪ್ರಯತ್ನ. ಆ ಪ್ರತಿಭೆ ಯಾವ ಹಳ್ಳಿಲಿರುತ್ತೋ ಎಲ್ಲಿರುತ್ತೋ ಯಾರಿಗೂ ಗೊತ್ತಾಗಲ್ಲ. ಮತ್ತು ಆ ಸಾಧಕರನ್ನು ಸದಾ ಗೌರವಿಸಲಿಕ್ಕೆ, ಅಂಥವ್ರನ್ನ ಗುರುತಿಸಿ ಕ್ರೀಡಾ ವಿದ್ಯಾರ್ಥಿ ವೇತನವನ್ನು ನೀಡಬಹುದಾ, ಹಣಕಾಸು ಪ್ರಶಸ್ತಿಗಳಿರ್ಬೋದು. ಅದೇ ರೀತಿ ಸಾಧಕರನ್ನು ಇನ್ನು ಹೆಚ್ಚು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟರೆ, ತರಬೇತಿಯನ್ನು ಕೊಟ್ಟರೆ ದೇಶಕ್ಕೆ ಆಸ್ತಿವಂತ ಯುವಕರನ್ನು, ಕ್ರೀಡಾಪಟುಗಳನ್ನು ಮಾಡಲಿಕ್ಕೋಸ್ಕರ ಅವ್ರನ್ನ ಅಡಾಪ್ಟನ್ನು ಮಾಡಿಕೊಂಡು ತರಬೇತಿಯನ್ನು ಕೊಡಲಿಕ್ಕೋಸ್ಕರ ಸಮುದಾಯ ಅಭಿವೃದ್ಧಿ ಮತ್ತು ಕ್ರೀಡಾ ನಾಯಕತ್ವ ವಿಜೇತರನ್ನು ನಮೋ ಫಿಟ್ ಇಂಡಿಯಾ ನಾಯಕರನ್ನಾಗಿ
ಮಾಡುವಂಥ ಕೆಲಸ ಇರ್ಬೋದು. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಆಗಸ್ಟ್ 29 ಅಂದರೆ ನಾಳೆ ಸಂಸತ್ ಖೇಲ್ ಮಹೋತ್ಸವ್ 2025 ಪೋರ್ಟಲನ್ನು ಅಧಿಕೃತವಾಗಿ ನಾಳೆ ಲಾಂಚನ್ನು ಮಾಡುವಂಥ ಕೆಲಸ ಆಗುತ್ತೆ. ಸಂಸತ್ ಖೇಲ್ ಮಹೋತ್ಸವ್ 2025 ನೆಹರು ಸ್ಟೇಡಿಯಮಲ್ಲಿ ಅದನ್ನು ನಾಳೆ ಲಾಂಚನ್ನು ಮಾಡುವಂಥ ಕೆಲಸ ಆಗುತ್ತೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ರಾಷ್ಟ್ರೀಯ ಕ್ರೀಡಾ ದಿನ ನಾಳೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆಗಸ್ಟ್ 29, 2019 ಫಿಟ್ ಇಂಡಿಯಾ ಅಧಿಕೃತವಾಗಿ ಚಾಲನೆ ಕೊಟ್ಟಂಥ ಒಂದು ದಿನ. ಆ ದಿನವನ್ನು ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಶ್ರೀ ಧ್ಯಾನ್ ಚಂದ್ ಅವರ ಒಂದು ಜನ್ಮದಿನವೂ ಕೂಡ ಅವತ್ತಾಗಿತ್ತು. ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ತನ್ನ ದಿನಚರಿಯಲ್ಲಿ ಆರೋಗ್ಯವನ್ನು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೂಡ ಕೊಡಬೇಕು ಅಂಥೇಳಿ ಆಗಸ್ಟ್ 29 ಫಿಟ್ ಇಂಡಿಯಾ ದಿನವಾಗಿ ಘೋಷಣೆಯನ್ನು ಮಾಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ನಾಳೆಯಿಂದ 3 ದಿನ ಬೇರೆ ಬೇರೆ ಈವೆಂಟ್ಸು ಕೂಡ ನಾಳೆಯಿಂದ 3 ದಿನ ಶುರುವಾಗ್ತಾ ಇದೆ. ಅದೇ ನಾನು ಹೇಳಿದಂಥ ಸಂಸತ್ ಖೇಲ್ ಮಹೋತ್ಸವ್ ಪೋರ್ಟಲ್ ನಾಳೆ ಬೆಳಗ್ಗೆ ಅಧಿಕೃತವಾಗಿ ಲಾಂಚ್ ಆಗುತ್ತೆ. ಇದನ್ನು ಆನ್ಲೈನಲ್ಲೂ ಕೂಡ ಯಾರ್ಯಾರು ಆಸಕ್ತಿ ಇದ್ದಾರೆ ಕ್ರೀಡಾಪಟುಗಳು, ಅಂದರೆ ನಾಳೆ ಸೆಪ್ಟೆಂಬರಿಂದ ಡಿಸೆಂಬರ್ ನಡೆಯುವಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸದ್ಯಕ್ಕೆ ಪೋರ್ಟಲಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕನ್ವೆನ್ಷನಲ್ ಗೇಮ್ಸ್ ಆ್ಯಂಡ್ ಟ್ರೆಡಿಷನಲ್ ಗೇಮ್ಸ್ ಅಂಥೇಳಿ 2 ಬೈಫರ್ಗೇಷನನ್ನು ಮಾಡಿದ್ದಾರೆ. ಟ್ರೆಡಿಷನಲ್ ಗೇಮ್ಸಲ್ಲಿ ಕಬಡ್ಡಿ, ಖೋಖೋ ಮತ್ತು ಈ ಗುಂಪುಗಳಲ್ಲಿ ಹಗ್ಗ ಜಗ್ಗಾಟ ಏನು ಮಾಡ್ತಾರೆ ಅದನ್ನು ಕೂಡ ಸೇರಿಸಿದ್ದಾರೆ. ಸಾಫ್ಟ್ ಕಾಪಿ ನಿಮ್ಮೆಲ್ಲರೂ ಕೂಡ ನಾನು ಫಾರ್ವರ್ಡ್ ಮಾಡ್ತೀನಿ. ಕನ್ವೆನ್ಷನಲ್ ಗೇಮ್ಸಲ್ಲಿ ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕುಸ್ತಿ ಇರ್ಬೋದು,